ಕುಡಿಯೋಕ್ಕೂ ನೀರಿಲ್ಲ, ತೊಳೆಯೋಕ್ಕೂ ನೀರಿಲ್ಲ ಈ ಏರಿಯಾದಲ್ಲಿ. ಹೌದು, ಹುಣಸೂರು ತಾಲೂಕು ಕಟ್ಟೆಮಾಡಲವಾಡಿ ಗ್ರಾಮದ ಬೈಪಾಸ್ ರಸ್ತೆಯ ನಿವಾಸಿಗಳ ಕಥೆ ಇದು. ಚರಂಡಿಯನ್ನ ನೋಡ್ತಾ ಇದ್ದೀರಾ, ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ರಾಜಕಾರಣಿಗಳು ಯಾವುದೇ ರೀತಿಯಾದಂತ ಈ ಕಟ್ಟೆಮಾಡಲವಾಡಿಲಿ ಗಮನಿಸ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ 5,000 ಜನಗಳು ಇಲ್ಲಿದೆ, 5,000 ಮಕ್ಕಳು ಜನ ಇಲ್ಲಿದೆ. ಎಲ್ಲಾ ಜನಾಂಗದಂತ ನೀರುಗಳು ಕೂಡ ಈ ಚರಂಡಿ ಒಳಗೆ ಬರ್ತಾ ಇದೆ. ಇಲ್ಲಿ ಸ್ವಚ್ಛತೆ ಇಲ್ಲ. ಅಲ್ಲಿ ನೋಡ್ರಿ, ಸೊಳ್ಳೆಗಳಿದೆ, ಸೊಳ್ಳೆ ಕಾಟ ಆಗಿ ಡೊಂಗಿ ಬರ್ತಾ ಇದೆ. ಪ್ರತಿಯೊಂದು ದಿನಗಳಲ್ಲೂ ಕೂಡ 600-700 ಜನ ಇಲ್ಲಿ ಆಸ್ಪತ್ರೆಯಲ್ಲಿ ಮಲಿಕತ್ತಾ ಇದ್ದಾರೆ. ಈ ಒಂದು ಆಸ್ಪತ್ರೆಗಳಲ್ಲಿಲ್ಲ, ಕ್ಲಿನಿಕ್ಗಳಲ್ಲೂ ಹುಣಸೂರು ಹಾಸ್ಪಿಟ್ಲಿಗೆ ಎಲ್ಲಾ ಜನಗಳು ಹೋಗ್ತಾ ಇರೋದ್ರಿಂದ ದಯಮಾಡಿ ನೀವು ಡಬಲ್ ಬಿಲ್ ಅನ್ನ ಮಾಡ್ಕೊತಾ ಇರುವಂತ PDO ಅವರು, ಒಂದು ನಾವು ಚರಂಡಿ ವ್ಯವಸ್ಥೆ ಮಾಡ್ತೀವಿ ಅಂತಾರೆ, ಇಲ್ಲಿ ಕಟ್ಟಡ ಕಟ್ಟಿಸ್ಬಿಟ್ಟು ಇಲ್ಲಿ ನಾವು ಚರಂಡಿನ ಫುಲ್ ಚೆನ್ನಾಗಿ ಕಟ್ಟಿಸ್ತೀವಿ ಅಂತಾರೆ. ಒಂದ್ ಬಿಲ್ಗೆ 50 ಬಿಲ್ ಮಾಡ್ಕೊಂಡಿರ್ತಾರೆ. ಈ PDO ಬಂದಾಗ್ಲಿಂದ ಇಂಥ ವ್ಯವಸ್ಥೆ ನೋಡಿ, ಇಲ್ಲೆಲ್ಲ ಶೌಚಾಲಯ ಸ್ವಚ್ಛ ಭಾರತ ಅಂತ ಹೇಳಿದಿರಾ. ಯಾವ ಸ್ವಚ್ಛ ಭಾರತ ಮಾಡ್ತಿರ್ತೀರಾ? ಯಾವ್ದೋ ದೇವಸ್ಥಾನ ಮುಂದೆ ಒಂದ್ ಕಸ ಗುಡಿಸ್ತೀರಾ, ಸ್ವಚ್ಛ ಭಾರತ ಮಾಡಿ ಕಳಿಸ್ತಾ ಇದ್ದೀರಾ. ಇಲ್ಲಿ ನೋಡ್ರಿ, ಈ ಕಡೆ ಎಲ್ಲ ಇಲ್ಲಿ ಇಷ್ಟು ಜನಸಂಖ್ಯೆಗಳೆಲ್ಲ ಓಡಾಡ್ತಾ ಇದಾರಲ್ಲ, ಈ ಜನಸಂಖ್ಯೆಗೆಲ್ಲ ಎಷ್ಟು ಗಮನಿಸಿದ್ರೆ ಅವ್ರಿಗೆ ರೋಗಗಳು ಬರಲ್ವಾ? ಅನೇಕ ರೋಗಗಳು ಬಂದು ಸಾಯಲ್ವಾ? ಕಟ್ಟೆಮಾಡಲವಾಡಿ ಗ್ರಾಮದಲ್ಲಿ ಅನೇಕ ಜನ ವಾರಕ್ಕೆ 3 ಜನ ಸಾಯ್ತಾ ಇದ್ದಾರೆ. ಈ ಒಂದು ಕಾಮಗಾರಿಕೆಯಿಂದ, ಈ ಒಂದು ಸ್ವಚ್ಛತೆ ಇಲ್ಲದೆ, ಇಂಥ ಸ್ವಚ್ಛತೆ ಇಲ್ಲದ ಜಾಗಕ್ಕೆ ನೀವು ಅನೇಕ ಬಾರಿ ಬಿಲ್ಗಳು ಮಾಡ್ಕೊತಾ ಇದ್ದೀರಲ್ಲ, ಅದನ್ನ ಈಗ PDOಗಳು ಸರಿಯಾದ ರೀತಿಯಲ್ಲಿ ಇಲ್ಲಿ ಗಮನಿಸ್ತಾ ಇಲ್ಲ. ಒಂದಿನ ಬರ್ತಾರೆ, 9 ದಿವಸ ಮನೇಲಿ ರಜಾ ಆಗ್ತಾ ಇದ್ದಾರೆ. ಅವರು ಕಾಮಗಾರಿಕೆ ಬಗ್ಗೆ ಯಾವುದೇ ರೀತಿಯಾದಂತ ತಲೆ ಕೆಡಿಸ್ಕೊತಾ ಇಲ್ಲ, ಮಾತ್ರ ದುಡ್ಡು ಮಾತ್ರ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ದಯಮಾಡಿ ಇಲ್ಲಿ ನೋಡಿ, ಸುತ್ತಲೂ ನಾನು ಪ್ಲೇಸ್ಗಳು ತೋರಿಸ್ತಾ ಇದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಈ ಜಾಗಕ್ಕೆ ಬಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಲಿಲ್ಲ ಅಂದ್ರೆ, ಸರಿಯಾದ ರೀತಿಯಲ್ಲಿ ಇಲ್ಲಿ ಬಂದು PDOಗೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ, ನಾವು ಮುಂದಿನ ದಿನಗಳಲ್ಲಿ ಇದೇ ಸ್ಥಳದಲ್ಲಿ ಕೂತು ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ, ಗ್ರಾಮ ದೇವತೆ ಶ್ರೀ ಸಿರಿಯಮ್ಮನ ಜಾತ್ರಾ ಮಹೋತ್ಸವದ ದಿನದಿಂದ ಹಿಂದಿನವರೆಗೂ ನೀರಿನ ಸಮಸ್ಯೆ ಎದುರಾಗಿದ್ದು, ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದೆ ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ರಸ್ತೆ ದಾಟಿ ನೀರು ಇತ್ತೊಂದು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 10 ಮನೆಗೆ ನೀರಿಲ್ಲ, ಬಾತ್ರೂಮ್ಗೆ ಹೋಗಕ್ಕೂ ನೀರಿಲ್ಲ. ಆ ಕಡೆಗೆ ದಾಟ್ಬೇಕಾದ್ರೆ ಒಬ್ಬಳು ಬಾಕಿನೂ ತೀರೋಗ್ಬಿಟ್ಲು. ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಈಗ ಓಟ್ ಕೇಳಕ್ ಬರ್ತಾರೆ, ಓಟ್ ಕೇಳ್ಕೊಂಡು ಓಟ್ ಗೆಲ್ತಾರೆ. ಗೆದ್ಮೇಲೆ ನಮ್ ದಿಕ್ಕ ತಿರುಗು ನೋಡಕ್ಕಿಲ್ಲ, ಇಸ್ಕೊಂಡ್ರು ತಿರುಗು ನೋಡಿಲ್ಲ. ಗೆದ್ಮೇಲೆ ಮೊದ್ಲಿದ್ದವ್ರೆ ಅಷ್ಟು ಇಟ್ಟು ನೋಡಿ ಹೆಂಗೋ ಕೆಲಸ ಮಾಡ್ಕೊಟ್ಟಿದ್ರು. ಬಂದಿ ಒಂದ್ ಸ್ವಲ್ಪ ಸಮಸ್ಯೆ ನೋಡಿ ನೀವೇ. ಮ್ಯಾಲಿನ ಬಂದು ಜಾತಿಟ್ಟು ಎಣ್ಣೆ ಕುಡ್ದವಲ್ಲ, ಮನೆ ತಕ್ಕೊಂಡು ಜಾತ್ರೆ ಎಲ್ಲ ಸೊಳ್ಳೆರು ಮಾಡಲ್ಲ. ಬಂದೇ ಮನೆ ಒಳಗೆ ನೀರು ಮಳೆ ಬತ್ತ ಅಂದ್ರೆ ತುಂಬ್ಕೊತದಲ್ಲ. 20 ದಿವಸ ನೀರು ಸಮಸ್ಯೆ ಆಗದೆ. 20 ದಿವಸ ಇಲ್ಲಿ ಹಿಡಿತಾ ಇದೀವಿ. ಅವ್ರು ಎಷ್ಟು ದಿನ ಕೊಟ್ಟಾರ ನೀರ? ಅವ್ರು ಬೇಡವಾ? ಅವ್ರ ಮನ್ಸಲ್ಲ ಕಡ್ಡೆ ಕಟ್ಟಾರು. ಒಂದು 15 ದಿನದಿವೆ. ಮೊದಲು ನಲ್ಲಿನಾರ ರೆಡಿ ಮಾಡ್ಕೊಡಿ, ಕುಡಿಯಕಾರ ಇಲ್ಲಿ ಇಟ್ಕೋತೀವಿ ಅಂದಿದ್ಕೆ ಅವರು ಮನಸ್ಸನೆ ಮಾಡ್ತಾರೆ ಯಾರುವೆ. ಚುನಾವಣೆಯಲ್ಲಿ ಗೆದ್ರೂ ಕೂಡ ಯಾರು ಕೂಡ ಕೇಳಿದ ಹಾಗೆ ಹೋಗ್ತಿದ್ದಾರೆ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸುತ್ತಾರೆ. ನೀರಿಲ್ಲ, 20 ದಿನ ಆಯ್ತು ನೀರಿಲ್ಲ. ನೀರಿಲ್ಲ ಅಂತಂದ್ರೆ ಮನೆಯೊಳಗೆ ಏನಾರು ಒಕ್ತಾನ ಅದ? ಮಕ್ಳು ಕಾನ್ವೆಂಟ್ ಹೋಗ್ಬೇಕು, ಸ್ನಾನ ಮಾಡ್ಬೇಕು, ಅಡ್ಗೆಗೆ ನೀರಿಲ್ಲ, ಒಂದ್ ನಾಷ್ಟ ಬೆಳಿಗ್ಗೆ ನಾಷ್ಟ ರೆಡಿಬೇಕು. ಏನ್ ಮಾಡದ? ಮಳೆ ನೀರ್ ಬಂದು ಮನೆಯೊಳಗೆ ನೀರ್ ತುಂಬಿರ್ತದೆ. ಯಾರು ಕೇಳಾರು ಸ್ವಚ್ಛಗೊಳಿಸಿ ಅಂದ್ರೆ ಯಾರು ಸ್ವಚ್ಛಗೊಳಿಸ್ತಾರೆ? ಇದೇ ಮನೆಯೊಳಗೆ ಇಡೀ ನೀರ್ನ ತುಂಬ್ಕೊಂಡ್ರೆ ಏನ್ ಸರ್ ಸ್ವಚ್ಛಗೊಳಿಸೋದು? ಸೊಳ್ಳೆ ವಾಸನೆ ಸ್ಮೆಲ್ಲು ತಡೆಯಕ್ಕಾಗಲ್ಲ. 6 ಗಂಟೆ ಆದ್ರೆ ಈಚೆ ಬರಕ್ಕಾಗಲ್ಲ. ಏನ್ ಸ್ವಚ್ಛಗೊಳಿಸೋದ ಹೇಳಿ? ಕುಡಿಯಕ್ ನೀರಿಲ್ಲ ಅಂದ್ರೆ ಎಲ್ಲ ಆಯ್ತದ? ಈ ಪೈಪ್ ಹಾಕೋರೆ ಹೆಂಗೆ? ನೆಟ್ ನೇರವಾಗಿ ಡ್ರೈನೇಜ್ ಇಲ್ವಾ? ಎಲ್ಲಾ ಕಡೆನೂ ಮಾಡಕ್ ಆಯ್ತದ, ಇಲ್ಲಿ ಮಾಡಕ್ ಆಗಲ್ವಾ? ಒಟ್ಟಿನಲ್ಲಿ ಗೆದ್ರೂ ಕೂಡ ಏನು ಗೊತ್ತಿಲ್ಲ ಹಾಗೆ ಹೋಗ್ತಾರೆ. ಈ ತಾಲೂಕಿನ ಶಾಸಕ ಹರೀಶ್ ಗೌಡ್ರು ಗೆದ್ದ ನಂತರ ಇದುವರೆಗೆ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ಜನರ ಸಮಸ್ಯೆಯನ್ನ ಆಲಿಸಿಲ್ಲ. ಓಟಿಗಾಗಿ ಬರುವ ಜನಪ್ರತಿನಿಧಿಗಳು ಯಾರು ಕೂಡ ಬಂದು ನೀರಿನ ಸಮಸ್ಯೆ ಬಗ್ಗೆ ಕೇಳದಿರುವುದು ನೋವಿನ ಸಂಗತಿ. ಇಲ್ಲಿ ನೀರಿನ ಸಮಸ್ಯೆ ಭಯಂಕರ ಆಗಿದೆ. ನೀರಿಲ್ಲ, ಒಂದು ರೋಡಿಂದ ಒಂದು ರೋಡ್ ದಾಟಿ ನೀರು ತಗೊಂಡೋಗ್ತಾರೆ ಜನ. ನಾಳೆ ದಿನ ಹೆಚ್ಚು ಕಮ್ಮಿ ಬೈಪಾಸ್ ರೋಡ್ ಬೇರೆ. ನಾಳೆ ದಿನ ಏನಾದ್ರು ನೀರು ತಗೊಂಡೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಭಾರಿ ಹಿಂಸೆ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಜನಗಳು. ಒಬ್ಬ ಪ್ರತಿನಿಧಿ ಆಗಿ ಬರೀ ಗೆಲ್ಲದ್ ಮಾತ್ರ ಅಲ್ಲ, ಅವ್ರು ಬಂದು ಒಂದು ದಿನ ಈ ರೋಡಲ್ಲಿ ಒಂದು ಸರ್ವೆ ಮಾಡಲ್ಲ ಬಿಡಲ್ಲ. ಇದೊಂದು ನಮ್ಮ ಒಂದು ವಾರ್ಡ್ ಸಮಸ್ಯೆ ಅಲ್ಲ, ಇದು ಪ್ರತಿಯೊಂದು ವಾರ್ಡ್ ಸಮಸ್ಯೆ ಅಲ್ಲ. ಇವತ್ತೊಂದು ದಿನ ನಮ್ಮ ವಾರ್ಡಲ್ಲಿ ನಡೀತಿರೋದಲ್ಲ, ಪ್ರತಿಯೊಂದು ವಾರ್ಡಲ್ಲಿ ನಡೀತಾರೆ. ಪ್ರತಿಯೊಬ್ಬ ಮೆಂಬರ್ ಒಂದು ವಾರ್ಡಲ್ಲಿ ಹೋಗಿ ಚೆಕ್ ಮಾಡ್ತಾರ, ಎಲ್ಲಿ ನೀರು ಐತೆ ಇಲ್ಲಿ ಬರ್ತದೆ ಏನು ಚೆಕ್ ಮಾಡ್ತಾರ. ಆಲೆ 2 ವರ್ಷ 3 ವರ್ಷ ಆಯ್ತು ನೀರು ಬತ್ತಲ್ಲ ಹೊರಡಿಕೆ. ನಲ್ಲಿ ನೀರು ಸಮಸ್ಯೆಗಳು ಈ ಸರಿ ಇಲ್ಲೆಲ್ಲ ಒಂದ್ಸತಿ ಬಂದು ನೋಡ್ತಾ ಇದಾರ. ಬರೀ ಗೆಲ್ಲಕ್ ಮಾತ್ರ ನಾವು ಮೆಂಬರ್ಗಳಿರೋದು, ಏನಕ್ಕೂ ಅಲ್ವಾ? ಎಲ್ಲೋಗಾರೆ MLA ಹರೀಶ್ ಗೌಡ್ರು ಎಲ್ಲೋಗಿದಾರೆ? ಬರ್ಬೇಕು ಹರೀಶ್ ಗೌಡ್ರು ಜಾಗಕ್ಕೆ.
ನೋಡ್ಬೇಕು ಸಮಸ್ಯೆಗಳೇನಾದ್ರು, ಜನ ಏನಾಗೋರು ಅಂತ ಗೊತ್ತಾಗಬೇಕು ಅವ್ರಿಗೆ. ನೋಡ್ಬೇಕು ಜನಗಳ ಪರಿಸ್ಥಿತಿಗಳು ಏನಾಗೈತೆ ಅಂತ. ಬರೀ ಯಾರು ಗೆಲ್ಲಕ್ ಮಾತ್ರ ಬರೋದು, ಬಾಕಿ ಟೈಮ್ ಬರಕಾಗಲ್ಲ ಅವರು. ಈ ಏರಿಯಾದಲ್ಲಿ ಯಾರಾದ್ರೂ ಮೈಕ್ ಹಿಡಿದು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರೆ ಎಂಎಲ್ಎ ಹರೀಶ್ ಗೌಡ ಸೇರಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಿಗ್ಗಾಮುಗ್ಗಾ ಬೈಯೋದು ಸಾಮಾನ್ಯವಾಗಿದೆ. ಈಗ ಕುಡಿಯೋ ನೀರಿನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಪೈಪ್ ಲೈನ್ ಹೊಡೆದೋಗಿ ಸುಮಾರು 15 ದಿನಗಳಾಗಿದೆ. ಈ ಸುಮಾರು ಇಲ್ಲಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಸುಮಾರು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು, ಉಪಾಧ್ಯಕ್ಷರಾದಂತ ಒಬ್ರು ಮೆಂಬರ್ ಇದ್ದಾರೆ, ಅವರ ಮನೆವರೆಗೂ ಕೂಡ ಇಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ. ಜೊತೆಗೆ ಪೈಪ್ ಲೈನ್ಗಳನ್ನ ಸರಿಪಡಿಸ್ತಾ ಇರ್ತಕ್ಕಂಥದ್ದು ದುರಂತ. ಈ ಸುಮಾರು ಒಂದು 50 ಮನೆಗಳು ಈ ಮೇನ್ ರೋಡನ್ನ ದಾಟಿ ಆ ಕಡೆಗೆ ಹೋಗಿ ನೀರನ್ನ ಹಿಡಿತಕ್ಕಂಥ ಕೆಲಸಗಳಾಗುತ್ತೆ. ಬಟ್ ಬೋರ್ವೆಲ್ ಅಂತ ಮಾಡಿದ್ದಾರೆ, ಬೋರ್ವೆಲ್ ಸುತ್ತ ಕಸ ಬೆಳ್ಕೊಂಡು ಗಿಡ ಗಂಟೆಗಳು ಬೆಳ್ಕೊಂಡು ನಿಂತಿದೆ. ಅದನ್ನು ಕೂಡ ಪಂಚಾಯತಿಯವರು ಕ್ಲೀನ್ ಮಾಡಿಸ್ತಾ ಇರ್ತಕ್ಕಂಥದ್ದು ದೊಡ್ಡ ದುರಂತ. ಹಾಗಾಗಿ ಈ ಜನರ ಸಮಸ್ಯೆಯನ್ನ ಬೇಗ ತುರ್ತಾಗಿ ಪರಿಹರಿಸಬೇಕು. ದಯವಿಟ್ಟು ಪಂಚಾಯತಿಯವರು ಈ ಪೈಪ್ ಲೈನ್ ಸರಿ ಮಾಡ್ತಕ್ಕಂಥದ್ದು, ಆ ಬೋರ್ವೆಲ್ ಅಲ್ಲಿ ರೋಡಿಂದ ಆ ಕಡೆ ಇರ್ತಕ್ಕಂಥ ಬೋರ್ವೆಲ್ನ ಕ್ಲೀನ್ ಮಾಡಿ ಇವರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಒಂದು ಬದಲಿ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಪಂಚಾಯತಿಯವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಹೀಗೆ ಕೆಲವು ದಿನಗಳಿಂದ ನೀರಿನ ಭವನೆ ಹೆಚ್ಚಾಗಿ ಬೈಪಾಸ್ ರಸ್ತೆ ದಾಟಿ ನೀರು ಹಿಡಿದು ಕುಡಿಯುವ ಪರಿಸರ ನಿರ್ಮಾಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ನೀರಿನ ಸಮಸ್ಯೆ ಹಾಗೂ ಚರಂಡಿ ಸಂಸ್ಥೆ ಬಗೆಹರಿಸಬೇಕು ಅಂತ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಪಂಚಾಯತಿ ವತಿಯಿಂದ ನಿರ್ಮಿಸಿರ್ತಕ್ಕಂಥ ನೀರು ಸಪ್ಲೈ ಆಗೋದಕ್ಕೆ, ನೀರು ಹೋಗೋದಕ್ಕೆ ಡ್ರೈನ ನಿರ್ಮಾಣ ಮಾಡಿದ್ದಾರೆ. ಆ ಡ್ರೈನು ಅವೈಜ್ಞಾನಿಕವಾಗಿ ಕೂಡಿದ್ದು, ಏನು ಇಡೀ ಗ್ರಾಮದ 4000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮದ ನೀರು ಪೂರ ಒಂದೇ ಕಡೆ ಬರ್ತಾ ಇದ್ದು, ಇದಕ್ಕೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಕೆಲಸಗಳಿಂದಾಗಿ ಸರಿಯಾದ ರೀತಿಯಲ್ಲಿ ನೀರು ಹೋಗ್ತಾ ಇಲ್ಲ. ಆಮೇಲೆ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಯಾಕಂತಂದ್ರೆ ಆ ನೀರು ಬರ್ತಕ್ಕಂಥ ನೀರು ಒಂದ್ ಕಡೆ ತೋಟದ ಪಕ್ಕದ ಜಮೀನ್ ಕಡೆ ಹೋಗ್ತಾ ಇತ್ತು. ಅದನ್ನು ತಪ್ಪಿಸಿ ಉದ್ದೇಶಪೂರ್ವಕವಾಗಿ ಬೇರೆ ರೀತಿಯಲ್ಲಿ ಮಾಡಿ ಇದನ್ನ ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಜನರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು 50 ಕುಟುಂಬಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಆಮೇಲೆ ಅನಯನ್ಬೈಲದಿಂದ ಕೂಡಿದೆ, ಜೊತೆಗೆ ಸೊಳ್ಳೆಗಳ ಕಾಟ, ಜೊತೆಗೆ ನೀರು ಕೂಡ ಸಪ್ಲೈ ಆಗ್ತಾ ಇಲ್ವಂತೆ. ಡಿಸ್ಕನೆಕ್ಟ್ ಮಾಡಿಬಿಡಿದ್ರೆ ಅದನ್ನು ಕೂಡ ವಾಟರ್ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ, 15 ದಿನಗಳಿಂದ ನೀರು ಬರ್ತಾ ಇಲ್ವಂತೆ. ಈ ಎಲ್ಲ ಸಮಸ್ಯೆಗಳ ನಡುವೆ ಈ ಪಂಚಾಯತಿಗೆ ಹೋಗಿ ಕೇಳಿದ ಸಂದರ್ಭದಲ್ಲಿ ಅವರು ತೋರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವು ಸಾಕಷ್ಟು ಬಾರಿ PDO ಹತ್ರ ಕೂಡ ಹೇಳಿದೀವಿ ಇದ್ರ ಬಗ್ಗೆ. ಅವರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮವನ್ನು ತಗೊಳ್ತಾ ಇಲ್ಲ. ಈಗ 20 ದಿವಸ ಆಯಿತು ಅವರು ನಾವೆಲ್ಲ ಪಂಚಾಯತಿಲಿ ಹೋಗಿ ಹೇಳಿ ಮಾಡಿ ಇವರೆಲ್ಲ ಬಂದು ನಾವು ಮಾಡ್ತೀವಿ ಹೋಗ್ತೀವಿ ಅಂದ್ಬಿಟ್ಟು ಅರ್ಧಬಿರ್ದಿ ಡ್ರೈನ್ ಮಾಡಿಬಿಟ್ಟು ಮುಂದಿನ ಡ್ರೈನ್ ಮಾಡಿ ಅದು ಮುಂದಿನ ಡ್ರೈನ್ ಎಲ್ಲ ಮುಚ್ಚೋಯ್ತು. ಮುಚ್ಚೋಗ್ಬಿಟ್ಟು ಮನೆಗಳೆಲ್ಲ ನೀರು ಬೇರೆ ಮನೆಗಳೆಲ್ಲ ನೀರು ಮಕ್ಕಳು ಮನಿಕೊಳ್ಳೋತಾವೆಲ್ಲ ನೀರು ಮಕ್ಕಳು ಮನಿಕೊಳ್ಳೋ ಜಾಗನೂ ನೀರು ತುಂಬಿಟ್ಟು ಯಾರ ಮಧ್ಯರಾತ್ರಿ ಎಲ್ಲ ಇದು ಓಡಾಡಬೇಕು ಮಕ್ಕಳು. ಇಷ್ಟು ತೊಂದರೆ ಆಯ್ತಾರೆ. ಒಂದಪ್ಪನ 14 ನಾವು ಕೊಟ್ಟು ಏನೋ ಬಂದು ಕ್ರಮ ತಗೋತಾನೆ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎರಡೂ ಸರಿ ಇಲ್ಲ. ಮತ್ತು ಇಲ್ಲಿ ನೀರಿಂದು ಚರಂಡಿ ಡ್ರೈನೇಜ್ ಮಾಡ್ತಾನೆ ಇಲ್ಲಿ ಕೊಟ್ಬಿಟ್ಟು ಪೂರ್ತಿ ನೀರೆಲ್ಲ ಮನೆ ಒಳಗೆ ನುಗ್ತಾ ಐತೆ. ಪೂರ್ತಿ ಈ ಕಡೆ ಏರಿಯಾ ಎಲ್ಲ ಪೂರ್ತಿ ಕೆಳಗಡೆ ಹಳ್ಳ. ಇಲ್ಲಿ ಇವ್ರ ಮನೆ, ದೇವ್ರನಾಯಕರ ಮನೆ, ಜವರ್ನಾಯಕರ ಮನೆ, ಎಲ್ಲ ನಾಜಿಮ್ ಸಾಬ್ರ ಮನೆ, ಮಧು ಮನೆ, ಎಲ್ಲಾರ ಮನೆಗೂ ನೀರು ನುಗ್ತಾ ಐತೆ. ದಯವಿಟ್ಟು ಪಂಚಾಯತಿಯವರು ಇದ್ರ ಮೇಲೆ ಯಾವುದೇ ಶಿಸ್ತು ಕ್ರಮ ತಗೋತಾ ಇಲ್ಲ. ಈ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲದಿಂದ ಇದು ಸಮಸ್ಯೆ ಆಗಿರೋದು ಡ್ರೈನೇಜ್. ಸುಮಾರು 4,500 ಮನೆ ನೀರು ಈ ಡ್ರೈನೇಜಲ್ಲಿ ಬರ್ತದೆ. ಮಳೆ ಹೋದಾಗ ಮನೆ ಒಳಗಡೆಗೆಲ್ಲ ನೀರು ತುಂಬ್ಕೋತದೆ. ನಾನು ಪ್ರತಿಯೊಬ್ಬರಿಗೂ ಪಂಚಾಯತಿಯಿಂದ ಹಿಡಿದು PWO, AC, ತಹಸೀಲ್ದಾರ್ ಹಾಗೂ ಆರೋಗ್ಯ ಇಲಾಖೆಗೆಲ್ಲ ನಾನು ಮನವಿ ಕೊಟ್ಟಿದ್ದೀನಿ. ಆದರೆ ಯಾರು ನಮಗೆ ಸ್ಪಂದಿಸಿದಾನೆ. ನಾವು ಪೈಪ್ ಲೈನಲ್ಲಿ ಇರೋದು ಡ್ರೈನೇಜ್ ಒಳಗಡೆ ಇದೆ ಪೈಪ್ ಲೈನು. ಈಗ ಇರೋಂಥ EO ಅವರು ಬದಲಾಯಿಸ್ಕೊಡ್ತೀನಿ ಅಂದ್ಬಿಟ್ಟಿದ್ದಾನೆ, ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಅದು ಇನ್ನೂ ಯಾವುದೇ ಥರ ಇದಾಗಿಲ್ಲ, ಕಾಮಗಾರಿ ಆಗಿಲ್ಲ. ಮಳೆ ಹೋದಾಗ ಪೂರ್ತಿ ಮನೆ ಒಳಗಡೆಗೆ ಬರ್ತದೆ ನೀರು. ನಮಗೂ ಈಗ ಹೆಚ್ಚು ಕಡಿಮೆ 20 ದಿವಸದಿಂದ ನನಗೆ ಡೆಂಗ್ಯೂ ಬಂದು ನಾನು ಇದಾಗಿದ್ದೀನಿ. ಇದೆಲ್ಲ ಸಮಸ್ಯೆಗಳು ಬೇಜಾನಿದೆ.